ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ರು ಕೂಡ ಇವನಿ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಹಾಕ್ತಿಲ್ಲ ಅಂದರೂ ಕೂಡ ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಆಯ್ತು, ಆಮೇಲೆ ಯಾಕೋ ಗೊತ್ತಿಲ್ಲ, ಈ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋಯ್ತು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನನ್ನನ್ನು ಯಾರೂ ತಡೆದಿಲ್ಲ. ಬಟ್ ಇಷ್ಟು ವಿಡಿಯೋ ಮಾಡಿದ್ದೀನಿ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಒಂದೇ ಒಂದು ಸಲ ಕೂಡ ಯೂಟ್ಯೂಬ್ ಪೇಮೆಂಟ್ ಬರಲಿಲ್ಲ. ಆ ಬೇಜಾರಿಗೆ ವಿಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟೆ. ಆದರೂ ಕೂಡ ಸುಮಾರು ಜನ ಮೇಡಮ್ ಇನ್ಫಾರ್ಮೇಷನ್ ಕೊಡಿ, ನೀವೇ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡೋದು, ಪ್ಲೀಸ್ ಇನ್ಫಾರ್ಮೇಷನ್ ಹಾಕಿ ಅಂತ ಹೇಳ್ತಾ ಇದ್ರಿ. ಅದರಲ್ಲೂ ಕೂಡ ಸುಮಾರು ಜನ ನಾವು ಕೋಚಿಂಗ್ ಹೋಗ್ತಾ ಇದ್ದೀವಿ, 3,000 ರೂಪಾಯಿ ಬರೋದ್ರಿಂದ ನಾವು ಅದಕ್ಕೆ ಪೇಮೆಂಟ್ ಮಾಡಿಕೊಂಡು ನಮ್ಮ ಪೆಟ್ರೋಲ್ ಖರ್ಚು, ಊಟದ ಖರ್ಚಿಗೂ ಆಗ್ತಾ ಇದೆ ಮೇಡಮ್, ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಕೆಲವರು ಪಿ ಜಿಲಿದ್ದೀನಿ, ದಯವಿಟ್ಟು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರಿ. ನಿಮಗೋಸ್ಕರ ಇವತ್ತು ಕಾಲ್ ಮಾಡಿ ಮತ್ತೆ ಯುವನಿಧಿ ಬಗ್ಗೆ ಕೇಳಿಕೊಂಡು ನೀವೆಲ್ರಿಗೂ ಕೂಡ ಅಪ್ಡೇಟ್ನ ಕೊಡೋಣ ಅಂತ ಬಂದಿದ್ದೀನಿ. ಸುಮಾರು ದಿನ ಆದಮೇಲೆ ವಿಡಿಯೋ ಮಾಡ್ತಿರೋದ್ರಿಂದ ಮಿನಿಮಮ್ ಒಂದು 200 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನಿಲ್ಲ, ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಲಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಸ್ಟಾಪ್ ಮಾಡಿಬಿಟ್ಟು ಬೇರೆ ಏನಾದರೂ ಮಾಡ್ತೀನಿ. ಯಾಕಂದರೆ ಅಷ್ಟು ಬೇಜಾರಾಗ್ಬಿಟ್ಟಿದೆ, ಯೂಟ್ಯೂಬ್ ಪೇಮೆಂಟ್ ಬಂದಿಲ್ವಲ್ಲ ನನಗೆ, ಇಷ್ಟು ಕಷ್ಟಪಟ್ಟರು 2 ವರ್ಷದಿಂದ ಮಾಡಿದ್ಕೋ ಅಂತ. ಓಕೆ, ಇದು ಆ ವಿಚಾರ ಬಿಟ್ಬಿಟ್ಟು ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಯುವನಿಧಿ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಸದ್ಯಕ್ಕಂತೂ ನಿಮಗೆ ಯುವನಿಧಿ ಯೋಜನೆಯ ಹಣ ಬರೋದಿಲ್ಲ. ಸುಮಾರು ಜನ ಕಾಯ್ತಾ ಇದ್ದೀರಿ ಅಲ್ವಾ, ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅಮೌಂಟೇ ಬರೋದಿಲ್ಲ ಅಂತ ಅಲ್ಲ, ಸ್ವಲ್ಪ ಡಿಲೇ ಆಗಿ ಬರುತ್ತೆ. ಹಾಗೆ ಸ್ಟೇಟಸ್ ಬಗ್ಗೆ ಕೇಳ್ತಾ ಇದ್ರಿ, 180 ಡೇಸ್ ಈ ದಿನ ಕಂಪ್ಲೀಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಆಗಸ್ಟಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಕೆಲವ್ರಿಗೆ ತೋರಿಸ್ತಾ ಇದ್ರೆ, ಕೆಲವರಿಗೆ ಲಾಸ್ಟ್ ಇಯರ್ ತೋರಿಸ್ತಾ ಇದೆ. ಯಾಕೆ ಈ ಥರ ಬರ್ತಾ ಇದೆ ಅಂತ ಹೇಳಿದ್ರೆ, ಆಗಸ್ಟ್ ತಿಂಗಳು ಸ್ಟೇಟಸ್ನ ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಆ ರೀತಿ ಬರ್ತಾ ಇದೆ. ಆಗಸ್ಟ್ ತಿಂಗಳು ಸ್ಟೇಟಸ್ ಅಪ್ಡೇಟ್ ಆದಮೇಲೆ ಅದೆಲ್ಲ ಕೂಡ ಹೋಗುತ್ತೆ, ಎಲ್ಲರಿಗೂ ಕ್ಲಿಯರ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಎಷ್ಟು ದಿನ ಆಗುತ್ತೆ ಇನ್ನು ಸ್ಟೇಟಸ್ ಅಪ್ಡೇಟ್ ಆಗೋಕ್ಕೆ ಅಂದರೆ, ಸುಮಾರು 10 ದಿನಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಕಾಲ್ ರೆಕಾರ್ಡ್ ಹಾಕಿದ್ದೀನಿ, ಕಾಲ್ ರೆಕಾರ್ಡ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಅಂದರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಓಕೆನಾ. ಇನ್ನು ಈ ವಿಚಾರಕ್ಕೆ ಬರೋದಾದರೆ, ಸ್ಟೇಟಸ್ ಅಪ್ಡೇಟ್ ಆಗೋಕ್ಕೆ ಇಷ್ಟು ದಿನ ಆಗುತ್ತೆ, ಅಮೌಂಟ್ ಬರೋಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತೆ, ಯಾಕೆ ಅಮೌಂಟ್ ಹಾಕೋದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ. ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಕರೆಕ್ಟಾಗಿ ಹಾಕ್ತಿಲ್ಲ, ಯುವನಿಧಿನೂ ಹಾಕ್ತಾ ಇಲ್ಲ. ಗೌರ್ಮೆಂಟ್ ಏನಾದರೂ ಸ್ಟಾಪ್ ಮಾಡಿಬಿಡುತ್ತಾ, ಇನ್ನು ಮುಂದೆ ಹಣ ಬರೋದಿಲ್ವಾ ಅಂತ ಮನಸ್ಸಲ್ಲಿ ಈ ಥರ ಒಂದು ಡೌಟ್ ಇದ್ದೇ ಇರುತ್ತೆ. ಅದಕ್ಕೆ ನೋಡೋದಾದರೆ, ಮೇಲ್ನೋಟಕ್ಕೆ ನಮಗೆ ಅನಿಸುತ್ತೆ ಗೌರ್ಮೆಂಟ್ ಹತ್ರ ದುಡ್ಡಿದ್ರೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಹಾಕ್ತಾ ಇತ್ತು. ಗೃಹಲಕ್ಷ್ಮಿನೂ ಹಾಕ್ತಾ ಇಲ್ಲ, ಯುವನಿಧಿನೂ ಹಾಕ್ತಾ ಇಲ್ಲ ಅಂದರೆ ಏನೋ ಸ್ವಲ್ಪ ಫಂಡ್ ಪ್ರಾಬ್ಲಮ್ ಇದೆ ಅಂತ. ಸದ್ಯಕ್ಕಂತೂ ಫಂಡ್ ಪ್ರಾಬ್ಲಮ್ ಇದೆ. ಹಣ ಹಾಕಲ್ಲ ಅಂತ ಅಲ್ಲ, ಯಾವುದೇ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಲ್ಲ. 5 ಯೋಜನೆಗಳನ್ನ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಅವರೇ ಹೇಳಿರೋದ್ರಿಂದ ಸದ್ಯಕ್ಕೆ ಯಾವುದು ಸ್ಟಾಪ್ ಆಗಿಲ್ಲ, ಎಲ್ಲ ಕಡೆ ಕಂಟಿನ್ಯೂ ಆಗಿದೆ. ಬಟ್ ಅಮೌಂಟ್ ಬರೋದು ಲೇಟ್ ಆಗುತ್ತೆ. ಅಮೌಂಟ್ ಯಾವಾಗ ಬರುತ್ತೆ, ಸುಮಾರು 15 ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸ್ಟೇಟಸ್ ಅಪ್ಡೇಟ್ ಆಗೋಕ್ಕೆ 10 ದಿನ ಬೇಕಾಗುತ್ತೆ. ಸೊ DBT ಪುಷ್ ಆಯಿತು ಅಂದರೆ ಮಿನಿಮಮ್ 1 ವಾರದಲ್ಲಿ ಅಮೌಂಟ್ ಕ್ಲಿಯರ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 15 ದಿನ ಆಗುತ್ತೆ ಅಂತ. ಹಾಗೆ ಸುಮಾರು ಜನ ಹೊಸದಾಗಿ ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ, ನಮ್ಮದು ವೆರಿಫಿಕೇಷನ್ ಆಗಿದೆಯೋ ಇಲ್ವೋ ಚೆಕ್ ಮಾಡಬೇಕು, ಎಷ್ಟು ದಿನ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ನಿಮಗೂ ಕೂಡ ಇನ್ನೂ ಈಗ ಲಾಸ್ಟ್ ತಿಂಗಳು ನಿಮ್ಗೆ ಚೆಕ್ ಮಾಡಿದಾಗ DDPU ಕಡೆಯಿಂದ ವೆರಿಫಿಕೇಷನ್ ಪೆಂಡಿಂಗ್ ಇದೆ, DEEO ಕಡೆಯಿಂದ ವೆರಿಫಿಕೇಷನ್ ಪೆಂಡಿಂಗ್ ಇದೆ. ನಮ್ಗೆ ಈಗ ಅಪ್ಡೇಟ್ ಆಗಿದೆಯೋ ಇಲ್ವೋ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೂಡ ಕಾಯ್ತಾ ಇದ್ರಿ. ಗೌರ್ಮೆಂಟ್ ಕಡೆಯಿಂದನೇ ನಿಮಗೆ ವೆರಿಫಿಕೇಷನ್ ಅಪ್ಡೇಟ್ ಮಾಡಿಲ್ಲ, ಸ್ಟೇಟಸ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಅಪ್ಡೇಟ್ ಮಾಡೋವರೆಗೂ ಕಾಯಬೇಕಾಗುತ್ತೆ ನೀವು, ಓಕೆನಾ. ಯಾವಾಗ ಅಪ್ಡೇಟ್ ಮಾಡ್ತಾರೆ ಅಂದರೆ 10 ದಿನ ಆಗುತ್ತೆ. 10 ದಿನ ಆದಮೇಲೆ ನಿಮ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. 15 ದಿನ ಆದಮೇಲೆ ಅಮೌಂಟ್ ಬರುತ್ತೆ. ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಆಗಸ್ಟ್ ತಿಂಗಳು ಅಮೌಂಟ್ ಬರುತ್ತೆ. ಹಾಗೆ ಸೈಕಲ್ ಗ್ಯಾಪಲ್ಲಿ ಸೆಪ್ಟೆಂಬರ್ ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿಬಿಡಿ. ಯಾಕಂದರೆ ಸೆಪ್ಟೆಂಬರ್ದು ಬರಬೇಕು ಅಂದರೆ ಆಗಸ್ಟ್ದೇ ಕ್ಲಿಯರ್ ಆಗಬೇಕು, ಅದಿನ್ನೂ ಕ್ಲಿಯರ್ ಆಗಿಲ್ಲ. ಅದಾದಮೇಲೆ ನಿಮಗೆ ಸೆಪ್ಟೆಂಬರ್ ಕ್ಲಿಯರ್ ಆಗುತ್ತೆ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಜುಲೈ ತಿಂಗಳು ಅಮೌಂಟ್ ಬಗ್ಗೆ ಏನಾದರೂ ಹಾಕಿದ್ರೆ, ಮೇಡಮ್ ಆಗಸ್ಟ್ ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಅವರಿಗೋಸ್ಕರ ಹೇಳ್ತಾ ಇದ್ದೀನಿ, ಆಗಸ್ಟ್ ತಿಂಗಳು ಕ್ಲಿಯರ್ ಆಗೋವರೆಗೂ ಕೂಡ ಸೆಪ್ಟೆಂಬರ್ದು ಬರೋದಿಲ್ಲ. ಸೆಪ್ಟೆಂಬರ್ ಬಗ್ಗೆ ಕೇಳಬೇಡಿ, ಆಗಸ್ಟ್ ತಿಂಗಳದೇ ಬರೋದು ಇನ್ನೂ ಒಂದು 15 ದಿನ ಆಗುತ್ತೆ. ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮ್ಗೆ ಅಮೌಂಟು ಬರುತ್ತೆ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ 25ನೇ ತಾರೀಕು ಮೇಲೆ ಬರುತ್ತೆ, 20ನೇ ತಾರೀಕು ಮೇಲೆ ಬರುತ್ತೆ ಅಂತ. ಅದು ಏನು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನಾನು ಯಾವಾಗ ಪ್ರತಿ ಸಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಇದೇ ಆಫೀಸರ್ಗೆ ಕಾಲ್ ಮಾಡೋದು, ಇವರೇ ನನಗೆ ಇನ್ಫಾರ್ಮೇಷನ್ನ ಕೊಡೋದು. ಇದೇ ಕಾಲ್ ರೆಕಾರ್ಡ್ನೇ ನಾನು ಹಾಕಿರ್ತೀನಿ. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇನ್ನೂ 15 ದಿನ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಕೆಲವು ಯೂಟ್ಯೂಬಲ್ಲಿ 25ನೇ ತಾರೀಕು ಅಂತ ಹೇಳಿದ್ದಾರೆ. ಲೆಟ್ಸ್ ವೆಯ್ಟ್, ನಾನು ಕೂಡ ಚೆಕ್ ಮಾಡ್ತೀನಿ ಅಷ್ಟರಲ್ಲಿ ಬರುತ್ತಾ ಅಥವಾ ಇನ್ನೂ ಡಿಲೇ ಆಗುತ್ತಾ ಅಂತ. ಪಕ್ಕಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಗೊತ್ತಲ್ವಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು 2 ಕಡೆ ಮ್ಯಾಚ್ ಮಾಡ್ಕೊಳ್ಳಿ. ಅವ್ರು ಹೇಳೋದು ಸತ್ಯನಾ, ನಾನೇ ಹೇಳೋದು ಸತ್ಯನಾ ಅಂತ. ನಾನು ಕೊಡೋ ಇನ್ಫಾರ್ಮೇಷನ್ ನಂಬಿಕೆ ಇರೋ ಥರ ಇರುತ್ತಾ ಅಥವಾ ಸುಳ್ಳು ಮಾಹಿತಿ ಕೊಡ್ತೀನಿ ಅನ್ನೋದು ಕೂಡ ಕಮೆಂಟ್ ಮಾಡಿಬಿಡಿ. ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋದೋ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ 200 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವಿಡಿಯೋ ಮಾಡಬೇಕಾ ಬೇಡವಾ ಅಂತ. ಹಾಗೆ ನಾನು ಕೊಡೋ ಇನ್ಫಾರ್ಮೇಷನು ನಿಜವಾಗ್ಲೂ ಜೆನ್ಯೂನ್ ಆಗಿರುತ್ತಾ ಅಥವಾ ಸುಳ್ಳು ಮಾಹಿತಿ ಕೊಡ್ತೀನಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಕಾಲ್ ರೆಕಾರ್ಡ್ ಹಾಕಿರ್ತೀನಿ, ನಾನು ಮಾತಾಡಿರೋದ್ರದ್ದು ಕಂಪ್ಲೀಟ್ ಕಾಲ್ ರೆಕಾರ್ಡ್ನ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು.
ಹೇಳಿಮ್ಮ. ಸರ್ ಅದೇ ಸರ್ ಇದು ಆಗಸ್ಟ್ ತಿಂಗಳು ಸ್ಟೇಟಸ್ ಇನ್ನೂ ಅಪ್ಡೇಟ್ ಆಗಿರ್ಲಿಲ್ವಲ್ಲ ಸರ್? ಆಗಿಲ್ಲ ಇನ್ನು 10 ದಿವಸ ಆಗುತ್ತೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. 10 ದಿವಸ ಆಗುತ್ತಾ ಸರ್? ಹೌದು. ಅಮೌಂಟ್ ಬರೋದು ಸರ್ ಆಗಿದ್ರೆ? ಬರುತ್ತೆ ಅಮೌಂಟ್ 15 ದಿವಸ. 15 ದಿವಸ ಆಗುತ್ತೆ. ಹಂಗ ಅಕ್ಟೋಬರ್ ಮಂತಲ್ಲಿ ಬರುತ್ತಾ ಸರ್? ಹೌದು. ಸರಿ ಸರ್ ಆಯ್ತು ಸರ್. ಮತ್ತೆ ಅದು ಬೆಂಗಳೂರ್ದು ವೆರಿಫಿಕೇಶನ್ ಮಾಡ್ಸಿದ್ರಲ್ಲ ಸರ್, ಅದು ಅಪ್ಡೇಟ್ ಆಗಿಲ್ಲ. ಹೌದು ಹಂಗೆ ಇದೆ ಎಲ್ಲ. ಇದು DBT ಪುಷ್ ಆದ ತಕ್ಷಣ ಎಲ್ಲ ಅಪ್ಡೇಟ್ ಆಗ್ತವೆ. ಇನ್ನೂ 10 ದಿನ ವೇಟ್ ಮಾಡ್ಬೇಕಾ ಸರ್? ವೇಟ್ ಮಾಡಿ. ಓಕೆ. ಕಾಲ್ ರೆಕಾರ್ಡ್ ಕೇಳಿಸ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಅಷ್ಟೇ.